ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಐಶ್ವರ್ಯ ಮಹೇಶ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತಿನ ವ್ಲಾಗ್ ಏನಪ್ಪ ಅಂತ ಹೇಳಿದರೆ, ಲಿಶುಗೆ ನಾನು ಸೆಪ್ಟೆಂಬರ್ 19 8 ಕಂಪ್ಲೀಟ್ ಆಗಿತ್ತು ಅಲ್ವಾ. ಸೊ ಅವತ್ತು ಫೋಟೋಶೂಟ್ ಮಾಡಬೇಕಿತ್ತು, ಕಾರಣಾಂತರಗಳಿಂದ ಓಕೆ ಸೊ ಸಮ್ ರೀಸನ್ಸಿಂದ ಲಿಶುಗೆ ಅವತ್ತು ಫೋಟೋಸ್ನ ತೆಗಿಯೋದಕ್ಕಾಗಿರಲಿಲ್ಲ. ಹಾಗಾಗಿ ಇವತ್ತು ಫೋಟೋಶೂಟ್ ಮಾಡ್ತಾ ಇದ್ದೀನಿ ಈ ಒಂದು ಥೀಮಲ್ಲಿ. ಯಾವುದು ಥೀಮ್ ಅಂತ ಹೇಳಿದರೆ, ಅವ್ನ ಬಟ್ಟೆ ನೋಡ್ತಿದ್ದಾಗಲೇ ನೀವು ಕಂಡಿಡ್ತಿರ್ತೀರಾ, ಎಗ್. ಎಸ್, ಮೊಟ್ಟೆ ಒಂದು ಥೀಮಲ್ಲಿ ಅವನಿಗೆ ಫೋಟೋಶೂಟ್ ಮಾಡೋಣ ಅಂತ. 8 ಕಂಪ್ಲೀಟ್ ಆಗಿದೆ ಅಲ್ವಾ. 8 ಅನ್ನೋ ಒಂದು ನಂಬರ್ನ ಮೊಟ್ಟೆಯಲ್ಲಿ ಮಾಡಿಬಿಟ್ಟು ಸಿಂಪಲಾಗಿ ಫೋಟೋ ತೆಗಿತೀನಿ ಇವತ್ತು. ಏನು ಮಗನೇ, ಬಟ್ಟೆ ಮಾತ್ರ ಸಕ್ಕತ್ತಾಗಿದೆ. ನನಗೂ ಆ್ಯಕ್ಚುಲಿ ಈ ಥರದ್ದು ಒಂದು ಡ್ರೆಸ್ನ ಕಾಟ್ ಮಾಡಿ ಇಟ್ಟಿದ್ದೀನಿ ಅಮೆಝಾನಲ್ಲಿದೆ. ಸೊ ಟ್ವಿನ್ನಾಗಿ ಹಾಕೋಬೋದಲ್ವಾ ಅಂತ ಟಿಶುಗೆ ಈ ಬಟ್ಟೆ ತಗೊಂಡಿದ್ದು ವಿಶಾಲ್ ಮಾರ್ಟಲ್ಲಿ, ರಾಮನಗರ ವಿಶಾಲ್ ಮಾರ್ಟ್ ಇದೆಲ್ಲ, ಸೊ ಅಲ್ಲಿ ತಗೊಂಡಿದ್ದು. ಫುಲ್ ಜೋಶಲ್ಲಿದ್ದಾನೆ. ಈಗ ತಡ ಮಾಡಿದೆ, ಫೋಟೋಸ್ನ ತೆಗಿಬೇಕು. ಆ್ಯಂಡ್ ಸ್ವಲ್ಪ ಜನ ಕೇಳ್ತಾ ಇದ್ವಿ 7 ಮಂತ್ ಫೋಟೋಶೂಟ್ ಮಾಡಲಿಲ್ವಾ ಅಂತ. 7 ಮಂತ್ ಫೋಟೋಶೂಟ್ ಮಾಡಿದ್ದು ಯಾವತ್ತು ಅಂತ ಹೇಳಿದ್ರೆ, ಕೃಷ್ಣ ಜನ್ಮಾಷ್ಟಮಿ ದಿನ, ಅವತ್ತೊಂದು ದಿನವೇ 7 ಕಂಪ್ಲೀಟ್ ಆಗಿತ್ತಲ್ವಾ. ಹಾಗಾಗಿ ಆ ಒಂದು ಥೀಮಲ್ಲಿ ನಾವು ಫೋಟೋನ ತೆಗೆದಿದ್ದು. ಅದ್ರ ಫೋಟೋ ಬೇಕಾದರೆ ನಾನು ಈ ವಿಡಿಯೋ ಜೊತೆ ಅಟ್ಯಾಚ್ ಮಾಡ್ತಾ ಹೋಗ್ತೀನಿ. ಓಕೆನಾ? ಓಕೆ ಮಗನೇ, ಫೋಟೋಸ್ ತೆಗಿಯೋಣ ಇವಾಗ. ಅವ್ನಿಗೆ ರೆಡಿ ಮಾಡಿದ್ದೀನಿ. ಈಗ ಫೋಟೋಸ್ ಎಲ್ಲ ತೆಗಿಬೇಕು. ಹೊರಗಡೆ ಕರ್ಕೊಂಡು ಬಂದರೆ ಸ್ವಲ್ಪ ಆ್ಯಕ್ಟಿವ್ ಆಗಿರ್ತಾನೆ ಅಂತೇಳಿ ಇಲ್ಲಿ ಬಾಗಿಲ ಹತ್ರ ನಿಂತ್ಕೊಂಡು ಎಲ್ಲ ಗಾಡಿ ಎಲ್ಲ ಓಡಾಡ್ತಾ ಇರ್ತಾರತ್ತಲ್ಲ, ಅದನ್ನು ತೋರಿಸ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಶೆಕೆ ಆಗ್ತಾಯಿದೆ, ಗಾಳಿನೇ ಬರ್ತಾಯಿಲ್ಲ. ಸೊ ಓಕೆ, ಇವಾಗ ಫೋಟೋ ತೆಗಿಯೋಣ. ನಾನು ಆವಾಗಲೇ ಹೇಳಿದಾಗೆ ಲಿಶುಗೆ 8 ಮಂತ್ ಕಂಪ್ಲೀಟ್ ಆಗಿದೆ ಅಲ್ವಾ. ಸೊ ಹಾಗಾಗಿ ಈ ಒಂದು ಡ್ರೆಸ್ನ ನಾನು ವಿಶಾಲ್ ಮಾರ್ಟಲ್ಲಿ ತಗೊಂಡೆ. ತುಂಬ ಕ್ಯೂಟಾಗಿ ಕಾಣಿಸ್ತಾ ಇತ್ತು. ಸೊ ಇದು ನೋಡಿದ ತಕ್ಷಣ ಓಕೆ, ಯಾಕೆ ಮೊಟ್ಟೆ ಥರ ಥೀಮಲ್ಲಿ ಫೋಟೋಶೂಟ್ ಮಾಡಬಾರ್ದು ಸಿಂಪಲ್ಲಾಗಿ ಅಂತ ಹೇಳಿ ಈ ಒಂದು ಡ್ರೆಸ್ನ ತಗೊಂಡೆ ಅವನಿಗೆ. ಆ್ಯಂಡ್ ನಾನು ಮೊಟ್ಟೆ ಕೂಡ ತರಿಸ್ಕೊಂಡಿದ್ದೆ. ಸೊ ಈ ರೀತಿ ಫೈನಲ್ಲಾಗಿ 8 ನಂಬರ್ನ ಮಾಡಿದ್ದೀನಿ. ಲಿಶು ಅಂತೂ ಫುಲ್ ಜೋಶಲ್ಲಿದ್ದ. ಎಲ್ಲೋ ಹೋಗ್ತಾ ಇದ್ದೀವಿ, ಬಟ್ಟೆ ಹಾಕಿದ್ದಾಳೆ ಅಮ್ಮ, ಹೊರಗಡೆ ಹೋಗ್ತಾ ಇದ್ದೀವಿ ಅಂತ. ಬಟ್ ಆದರೆ ಅವ್ನಿಗೆ ಗೊತ್ತಿಲ್ಲ ನಾನು ಫೋಟೋ ತೆಗಿತಾ ಇದ್ದೀನಿ ಅಂತ. ಸೊ ಸಿಂಪಲ್ಲಾಗಿ ನೋಡ್ತಾ ಇದ್ದೀರಲ್ವ, ಎಷ್ಟು ಸಿಂಪಲ್ಲಾಗಿ ಫೋಟೋಸ್ನ ತಗೋಬೋದು ಮನೇಲೇ ಅಂತ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಬಿಡು ಬಿಡು ಬಿಡಲಿ. ಫೋಟೋಸ್ ತೆಗ್ದಿದ್ದೀನಿ ಸಿಂಪಲ್ಲಾಗೆ. ಸೊ ನಿಶುಗೆ ಬೇಜಾರಾಗ್ತಿದ್ಯಂತೆ, ಅವನು ಹೊಳ್ತಾ ಇದ್ದಾನೆ. ಸೊ ಹೊರಗಡೆ ಕರ್ಕೊಂಡು ಹೋಗೋಣ. ಹೊರಗಡೆ ಹೋಗೋಣವಾ ನೋಡಿ ಅವ್ನ ಖುಷಿ, ನೋಡಿ ಅವ್ನ ಖುಷಿನ. ಹೊರಗಡೆ ಹೋಗೋಣ ಅಂದ ತಕ್ಷಣ ಓಕೆ, ಸಾಂಗ್ ಪ್ಲೇ ಮಾಡಿಬಿಟ್ಟಿದ್ದೀನಿ ಸ್ವಲ್ಪ ಸ್ಮೈಲ್ ಮಾಡಲಿ ಅಂತ. ಆದರೂ ಹೊಳ್ತಿದ್ದಾನೆ ಎತ್ಕೊ ಅಂತ. ಅವ್ನು ಆಟ ಆಡೋವರೆಗೂ ಆಟ ಆಡ್ಬಿಟ್ಟು ಅದಾದಮೇಲೆ ಯಾಕೆ ನಮ್ಮಮ್ಮ ಎತ್ಕೊಳ್ತಾ ಇಲ್ಲ ನನ್ನ, ಇವತ್ತೆಲ್ಲೂ ಹೊರಗಡೆ ಹೋಗ್ತಾ ಇಲ್ವಾ ಅಂತ ಹೇಳಿ ಅಳ್ತಾ ಇದ್ದ. ಅವ್ನ ಕಣ್ಣಲ್ಲಿ ನೀವು ನೋಡ್ಬೋದು. ಸೊ ಸ್ವಲ್ಪ ಅಳ್ತಾ ಇದ್ದ. ಹಾಗಾಗಿ ನಾನು ಎತ್ಕೊಂಡು ಹೊರಗಡೆ ಹೋಗೋಣ, ಅವನು ಕರ್ಕೊಂಡು ಹೊರಗಡೆ ಸ್ವಲ್ಪ ಓಡಾಡ್ಕೊಂಡು ಬರೋಣ ಅಂತ ಹೇಳಿ ಕೂರಿಸ್ಕೊಂಡಿದ್ದೆ. ಆ್ಯಂಡ್ ಅವನ ಜೊತೆ ಒಂದು ಫೋಟೋ ತೊಗೊಳ್ಳೋಣ ಅಂತ ಅನ್ನಿಸ್ತು. ಕ್ಯೂಟಾಗಿ ಕಾಣಿಸ್ತಾ ಇದ್ದ, ಬಬ್ಲಿ ಥರ. ಹಾಗಾಗಿ ಸೆಲ್ಫೀಸ್ನ ತಗೊಳ್ತಾ ಇದ್ದೆ. ಬಟ್ ಆದರೆ ಅವ್ನು ಪೋಸೇ ಕೊಡ್ತಾ ಇರಲಿಲ್ಲ. ಸೊ ಫೈನಲಿ ಫೋಟೋಸ್ ತಗೊಂಡಿದ್ದೀನಿ, ಯಾವ ರೀತಿ ಬಂದಿದೆ ಅಂತ ನೋಡಿ. ಹಾಲಿಂದ ರೂಮಿಗೆ ಕರ್ಕೊಂಡು ಬಂದು ಮಲಗಿಸಿದೆ. ಬಟ್ ಆದರೆ ಅವನು ಎಷ್ಟು ಕ್ಯೂಟಾಗಿ ಕೇಳ್ತಿದ್ದಾನೆ ನೋಡಿ, ಹೊರಗಡೆ ಕರ್ಕೊಂಡು ಹೋಗು ನನ್ನ ಅಂತ. ಸೊ ಅದೇ ಕಂಟಿನ್ಯೂಷನಲ್ಲಿ ತೋರಿಸ್ತೀನಿ ಯಾವ ರೀತಿ ಅವನು ಕೇಳ್ತಾನೆ ಕರ್ಕೊಂಡು ಹೋಗು ಅಂತ. ಸೊ ಈ ರೀತಿ ಮಕ್ಕಳು ಕ್ಯೂಟಾಗಿ ಆಡೋದನ್ನ ನೋಡಿದ್ರೆ ಕಚ್ಕೊಂಡು ತಿನ್ಬಿಡೋಣ ಅನಿಸುತ್ತೆ. ಬಟ್ ಆದರೆ ಆ ಫೀಲಿಂಗ್ಸ್ನ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಬೇಕು. ಬಟ್ ಆದರೆ ಈ ಒಂದು ಮೂಮೆಂಟ್ ಇದೆಯಲ್ಲ, ವಾವ್ ಅನಿಸುತ್ತೆ. ಓಕೆ 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 ಹೋಗೋಣ ಬಾ ಬಾ ರೇ ಬಾ ಬಾ ಆಚೆ ಹೋಗೋಣ ಬಾ ಬಾ ಆಚೆ ಹೋಗೋಣ ಬಾ ಬಾ. ಅಮ್ಮ
ಹೋಗೋಣ. ಸೊ ಫ್ರೆಂಡ್ಸ್, ಇವಾಗ 6:15 ಆಗಿದೆ ಟೈಮು. ನಾನು ಲಿಶುನ ಈ ರೀತಿ ಬೇಬಿ ಕ್ಯಾರಿ ಬ್ಯಾಗ್ ಏನಿದೆ ಇದರಲ್ಲಿ ಕೂರಿಸ್ಕೊಂಡು ಅವನ್ನ ಹೊರಗಡೆ ಕರ್ಕೊಂಡು ಹೋಗ್ಬೇಕಂತೆ ಹಠ ಮಾಡ್ತಿದ್ದಾನೆ. ಸೊ ಹಾಗಾಗಿ ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ ನಾನು ಮತ್ತು ಲಿಶು. ಹೆಂಗಿದ್ರು ಹಾಲು ಖಾಲಿ ಆಗಿತ್ತು. ಇಲ್ಲೇ ಹತ್ರದಲ್ಲೇ ಒಂದು ಅಂಗಡಿ ಇದೆ, ಅಲ್ಲಿ ಹೋಗಿ ಹಾಲು ಮತ್ತು ಮೊಸರು ತೊಗೊಂಡು ಬರ್ತೀನಿ. ಹಾಗೆ ಲಿಶುಗೆ ಹೊರಗಡೆ ಸುತ್ತಾಡ್ದಂಗೂ ಕೂಡ ಆಗುತ್ತೆ ಅಲ್ವಾ ಮಗನೆ? ಹೋಗೋಣವಾ? ಎಸ್, ಅಷ್ಟು ಈಸಿ ಗೊತ್ತಾ ಇದು ಕ್ಯಾರಿ ಬ್ಯಾಗ್ ಇರೋದಕ್ಕೆ. ಆರಾಮಾಗಿ ಕರ್ಕೊಂಡು ಹೋಗಿ ಆರಾಮಾಗಿ ಕರ್ಕೊಂಡು ಬರ್ಬೋದು. ಸೊ ಬನ್ನಿ, ಲಿಶು ಜೊತೆ ಇವತ್ತು ವಾಕಿಂಗ್ ಈವ್ನಿಂಗ್ ವಾಕ್ ಲಿಶು ಜೊತೆ. 6:15 7 ಗಂಟೆ ಆಗ್ತಾ ಬರ್ತಿದೆ. ಸೊ ಲಿಶು ಜೊತೆ ಈವ್ನಿಂಗ್ ವಾಕ್. ಸ್ಮೈಲ್ ಮಾಡಿ, ಹೊರಗಡೆ ಕರ್ಕೊಂಡು ಹೋಗ್ತಿದ್ದೀನಲ್ಲ, ಸ್ಮೈಲ್ ಮಾಡಿ. ಸ್ಮೈಲ್. ಅವ್ನು ಇಲ್ಲಿ ಮನೇಲಿ ಸ್ಮೈಲ್ ಮಾಡಲ್ಲ, ಹೊರಗಡೆ ಹೋದ ತಕ್ಷಣ ಸ್ಮೈಲ್ ಮಾಡ್ತಾನೆ. ಬಟ್ ಹೊರಗಡೆ ಫೋನ್ ನೋಡೋಣ, ಆದಷ್ಟು ಟ್ರೈ ಮಾಡ್ತೀನಿ ಕ್ಯಾಮ್ರಾ ವ್ಲಾಗ್ ಮಾಡೋದಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ. ಈಗ ಲಾಕ್ ಮಾಡ್ಕೊಂಡು ಹೋಗೋಣ. ಎಸ್ ನಾನು ಮನೆಯಿಂದ ಹೊರಟಾಗ 7 ಗಂಟೆ ಆಗಿತ್ತು ರಾತ್ರಿ. ಸೊ ಲಿಶುಗೆ ನಾನು ಟೋಪಿ ಹಾಕೋದನ್ನು ಮರ್ತ್ಕೊಬಿಟ್ಟಿದ್ದೆ. ಮತ್ತೆ ಡೋರ್ ಲಾಕ್ ಓಪನ್ ಮಾಡಿ ಮತ್ತೆ ಟೋಪಿ ಹಾಕ್ಬಿಟ್ಟು ಮತ್ತೆ ಡೋರ್ನ ಲಾಕ್ ಮಾಡಿಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ. ಸ್ವಲ್ಪ ಕತ್ಲೆ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಏನು ಹೇಳ್ತಾರೆ, ಇಲ್ಲಿ ಸುತ್ತಮುತ್ತ ಸ್ವಲ್ಪ ಲೈಟ್ ಕಂಬಗಳೆಲ್ಲ ಕಡಿಮೆ. ನಾನಿರೋ ಮನೆ ಹತ್ರ 1-2 ಲೈಟ್ ಕಂಬ ಇದೆ. ಬಟ್ ನೆಕ್ಸ್ಟ್ ಏರಿಯಾಗೆ ಏನು ಹೋಗ್ತೀನಿ ಆ ಏರಿಯಾದಲ್ಲಿ ಸ್ವಲ್ಪ ಲೈಟಿಂಗ್ಸ್ ಎಲ್ಲ ಕಡಿಮೆ. ಲಿಶು ಒಂದು ಸೆಲ್ಫಿ ಇಲ್ಲಿ. ಈ ಸೈಡೆಲ್ಲ ಸ್ವಲ್ಪ ಕತ್ಲೆನೇ ಇರುತ್ತೆ, ಲೈಟ್ ಎಲ್ಲ ಇಲ್ಲ. ಲಿಶು ಹೆದರ್ಕೋಬೇಡ, ಅಮ್ಮ ಜೊತೆಲಿ ಇರ್ತಾಳೆ. ಅಮ್ಮ ಇದ್ದಾಳೆ. ಅಮ್ಮ ಇಲ್ಲೆಲ್ಲ ಸ್ವಲ್ಪ ಕತ್ಲೆ ಇದೆ, ಅಲ್ಲೆಲ್ಲ ಲೈಟ್ಸ್ ಇದೆ. ಇಲ್ಲಿ ಲೈಟ್ ಕಂಬ ಇಲ್ಲ, ಹಾಗಾಗಿ ಕತ್ಲಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಹೆದರ್ಕೋಬೇಡ ಮಗನೆ. ನಾನು ಲಿಶಾಂತ್ ಈ ರೀತಿ ಫಸ್ಟ್ ಟೈಮ್ ಹೊರಗಡೆ ಬಂದಿರೋದು. ನಾನು ಅಷ್ಟೇ ಮದುವೆ ಆದಾಗಿಂದ ಎಲ್ಲೂ ಹೊರಗಡೆ ಬಂದಿಲ್ಲ. ಲಿಶು ಜೊತೆ ಇವತ್ತು ಧೈರ್ಯ ಮಾಡಿಕೊಂಡು ಹೊರಗಡೆ ವಾಕ್ ಮಾಡ್ತಾ ಇದ್ದೀನಿ. ಅದನ್ನದು ಲೈಟ್ ಕಂಬಗಳು ಇಲ್ಲ, ಅದೇ ಒಂದು ಪ್ರಾಬ್ಲಮ್. ಲಿಶು ಜೊತೆ ಫಸ್ಟ್ ಟೈಮ್ ವಾಕ್. ಲಿಶು ಜೊತೆ ವಾಕ್. ಸೈಲೆಂಟಾಗಿ ನೋಡ್ತಾ ಇದ್ದಾನೆ ಸುತ್ತಮುತ್ತ ಸೈಲೆಂಟ್. ಇದೇ ಅಂಗಡಿ, ಇಲ್ಲೇ ಬಂತು ಅಂಗಡಿ. ಸೊ ಇಲ್ಲಿ ಹಾಲು ತಗೊಂಡು ಹೋಗೋಣ. ಇಲ್ಲೇ ಅಂಗಡಿ ಇದೆ, ಹಾಲು ತಗೊಂಡು ಹೋಗ್ಬೇಕು. ಜಸ್ಟ್ ಏನು ಒಂದು ಬಂದ. ಸೊ ಶಾಪಲ್ಲಿ ಕೊಬ್ಬರಿ ಮಿಠಾಯಿ ಒಂದು ತಗೊಂಡೆ. ಅದು ನೋಡಿದ ತಕ್ಷಣ ಚಿಕ್ಕ ವಯಸ್ಸಲ್ಲಿ ನಾವು ಕೊಬ್ಬರಿ ಮಿಠಾಯಿ ಎಲ್ಲ ತಿಂತಿದ್ವಿ ಅಲ್ವಾ ಸ್ಕೂಲ್ ಡೇಸಲ್ಲಿ, ಅದು ನೋಡಿದ ತಕ್ಷಣ ನೆನಪಾಯಿತು. ಸೊ ತಿನ್ನೋಣ ಅಂತ ಹೇಳಿ ಅದೊಂದು ಕೊಬ್ಬರಿ ಮಿಠಾಯಿನ ತೊಗೊಂಡು ತಿಂತಾಯಿದ್ದೆ. ಬಟ್ ಅದರಲ್ಲೂ ಲಿಶು ನನಗೂ ಬೇಕು ಅಂತ ಅವನು ಕಿತ್ಕೊಳ್ತಾನೆ. ನೋಡಿ ಚಪ್ಪರಿಸ್ತಾ ಇದ್ದಾನೆ ಅವನು. ನಾನೇನೇ ಒಂದು ತಿಂದರು, ನಾವೇ ಅಂತಲ್ಲ, ಚಿಕ್ಕ ಮಕ್ಕಳು ಏನಾದರೂ ನಾವು ಏನಾದರೂ ತಿಂತಿದ್ರೆ ಅವ್ರಿಗೆ ಅದನ್ನು ಕಿತ್ಕೊಂಡು ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ.
ಸೊ ಇಲ್ಲಿ ಅಮೌಂಟ್ ಕೂಡ ಇಟ್ಕೊಳ್ಳೋದಕ್ಕೆ ಸ್ಪೇಸ್ ಇದೆ ಈ ಒಂದು ಬ್ಯಾಗಲ್ಲಿ. ಆ್ಯಂಡ್ ಫೋನ್ ಕೂಡ ಇಟ್ಕೊಳ್ಬೋದು. ಏನಾದರೂ ಒಂದು ಥಿಂಗ್ಸ್ನ ಕ್ಯಾರಿ ಮಾಡೋದಕ್ಕೆ ಸ್ವಲ್ಪ ಸ್ಪೇಸ್ ಕೊಟ್ಟಿದ್ದಾರೆ. ಸೊ ಇದೆಲ್ಲ ತುಂಬಾ ಚೆನ್ನಾಗಿದೆ ಫೆಸಿಲಿಟೀಸು. ಸೊ ಇದ್ರ ಬಗ್ಗೆ ನಾನು ಆದಷ್ಟು ಬೇಗ ವ್ಲಾಗ್ ಶೇರ್ ಮಾಡ್ತೀನಿ. ಬಟ್ ಹೊರಗಡೆ ಹೊತ್ತು ಜಾಸ್ತಿ ಹೊತ್ತು ಇರಬಾರ್ದಲ್ವ, ಚಳಿ ಕೂಡ ಆಗುತ್ತೆ ಲಿಶುಗೆ ಅಂತ ಹೇಳಿ ನಾನು ಬೇಗನೆ ಏನು ಹಾಲು ಮತ್ತು ಮೊಸರು ತಗೊಂಡೆ ಅದನ್ನು ತಗೊಂಡು ಲಿಶು ಜೊತೆ ಮನೆಗೆ ಹೊರಡ್ತೀನಿ. ಸೊ ಇವತ್ತಿನ ವ್ಲಾಗ್ ತುಂಬಾ ಸಿಂಪಲ್ ಆಗಿತ್ತು ಅಂತಲೇ ಹೇಳ್ಬೋದು. ನನಗಂತೂ ಲಿಶು ಜೊತೆ ಈ ರೀತಿ ಫಸ್ಟ್ ಟೈಮ್ ವಾಕಿಗೆ ಬಂದಿರೋದು ತುಂಬಾ ಖುಷಿ ಆಗ್ತಿದೆ. ಅದಲ್ಲದೆ ನಾನು ಮದುವೆ ಆಗಿ ಒಂದಿನವೂ ಈ ರೀತಿ ಹೊರಗಡೆ ಬಂದೋಳಲ್ಲ. ಬಟ್ ಲಿಶು ಜೊತೆ ಫಸ್ಟ್ ಟೈಮ್ ಹೊರಗಡೆ ಬಂದಿದ್ದೀನಿ. ಏನೋ ಒಂಥರ ಚೆನ್ನಾಗಿದೆ ಫೀಲಿಂಗ್ಸ್. ಮನೆಗೆ ಬಂದ್ವಿ ಲಿಶಾಂತ್, ಮನೆಗೆ ಬಂದ್ವಿ ಮಗನೆ. ಟೊಪಿಟ್ ತೆಗೀರಿ. ಯಪ್ಪ ಎಷ್ಟು ಸ್ವೆಟ್ ಆಗ್ತಾನೆ ಅಂದರೆ ಇವನು. ಸೊ ಒಂದು ವಾಕ್ ಆಯಿತು. ಆ್ಯಂಡ್ ಲಿಶು ಕೂಡ ಆರಾಮಾಗಿದ್ದ. ಏನು ಮಗನೆ, ಇವಾಗ ಲಿಶುಗೆ ಲಿಶು ಹ್ಯಾಪಿನಾ ಮಗನೆ? ಸುತ್ತಮುತ್ತ ನೋಡ್ತಾವ ಅವನು. ಮನೆಗೆ ಬಂದ್ಬಿಟ್ವಾ ಅಂತ ಬಂದ್ಬಿಟ್ವಾ ನಾವು ಮನೆಗೆ. ಎಸ್, ಫೈನಲಿ ಮನೆಗೆ ಬಂದ್ವಿ. ನನಗೆ ಓಡಾಡಬೇಕಾದ್ರೆ ಏನೂ ಶೆಕೆ ಅನ್ನಿಸ್ಲಿಲ್ಲ. ಸ್ಟೆಪ್ಸ್ ಹತ್ತಿ ಇಳಿಬೇಕಲ್ಲ, ಅದಕ್ಕೆ ಸ್ವಲ್ಪ ಶೆಕೆ, ಸುಸ್ತು. ಸೊ ನೋಡಿ ಲಿಶು ಆರಾಮಾಗಿ. ಸೊ ಇವಾಗ ನಾನು ಅವನಿಗೆ ಫೀಡ್ ಮಾಡಿ ಮಲಗಿಸ್ತೀನಿ. ಬಾಯ್. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲಿಶು ಜೊತೆ ಒಂದು ವಾಕ್ ಹೋಗಿದ್ದು ಇಟ್ಸ್ ಅ ಲೈಫ್ ಟೈಮ್ ಮೆಮೊರೇಬಲ್ ಅಂತಲೇ ಹೇಳ್ಬೋದು. ಓಕೆಮ್ಮ, ಬಾಯ್.